ಇವತ್ತು ಒಂದು ಟೇಸ್ಟಿಯಾಗಿರುವಂಥ ಕೊತ್ತಂಬರಿ ವಡೆ ಮಾಡೋಣ ಬನ್ನಿ. ಇದು ನೀವು ಸ್ನ್ಯಾಕ್ಸ್ನಲ್ಲಿ ತಿನ್ಬೋದು ಅಥವಾ ಊಟದ ಜೋಡಿ ಸೈಡ್ ಐಟಮ್ ಅಂತೂ ತಿನ್ಬೋದು. ಹೆಲೋ ಫ್ರೆಂಡ್ಸ್, ನಮ್ಮ ಸ್ವಾದ ಚಾನಲ್ಗೆ ಸ್ವಾಗತ. ನಾವು ಮಾಡುವ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕೊತ್ತಂಬರಿ ವಡೆಗೆ ಹಾಕೋಕ್ಕೆ ಒಂದು ಹಸಿ ಖಾರ ಮಾಡೋಣ ಬನ್ನಿ. ಹಸಿ ಖಾರ ಮಾಡೋಕ್ಕೆ ಒಂದು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಅದ್ರಕು, ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ಈಗ ಕೊತ್ತಂಬರಿನ ತಗೊಂಡು ನೀವು ಈ ರೀತಿ ಅದನ್ನು ಕಟ್ ಮಾಡ್ಕೊಳ್ಳಿ. ಈಗ ಅದರಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಿ. ಕೊತ್ತಂಬರಿ ವಡೆ ಸ್ವಲ್ಪ ಕ್ರಿಸ್ಪಿ ಆಗಬೇಕಂದ್ರೆ 2 ಸ್ಪೂನ್ಸ್ ಅಕ್ಕಿ ಹಿಟ್ಟು ಹಾಕಿ. ಈಗ ಮಾಡಿರುವಂಥ ಹಸಿ ಖಾರ ಹಾಕಿ, ಹಾಗೆ ಸ್ವಲ್ಪ ಎಳ್ಳು ಹಾಕಿ. ಈಗ ಎಲ್ಲ ಡ್ರೈ ಮಸಾಲನ ಆ್ಯಡ್ ಮಾಡೋಣ. ರುಚಿಗೆ ತಕ್ಕಷ್ಟು ಖಾರ, ಅರಿಶಿನ, ಗರಂ ಮಸಾಲ ಪೌಡರ್, ಹಾಗೆ ಸ್ವಲ್ಪ ಹಿಂಗನ್ನು ಹಾಕಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಬಿಸಿ ಮಾಡಬೇಕಂತ ಏನಿಲ್ಲ, ನೀವು ಹಾಗೆ ಎಣ್ಣೆ ಹಾಕ್ಕೋಬೋದು. ಇಲ್ಲಿ ನಾವು 1 ಟೀ ಸ್ಪೂನ್ ಎಣ್ಣೆ ಹಾಕೇವಿ. ಇದೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಕೊತ್ತಂಬರಿದಾಗ ಮೊದಲೇ ನೀರಿರುತ್ತೆ. ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ನೋಡ್ಕೋತಾ ನೀವು ಮಿಕ್ಸ್ ಮಾಡಿ. ಭಾಳ ನೀರು ಒಮ್ಮೆ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು. ನೋಡಿ ಯಾವ ರೀತಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೊಮ್ಮೆ ನೀರು ಆ್ಯಡ್ ಮಾಡ್ತಾ ಇದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹಿಟ್ಟು ನಾದ್ಕೊಂಡಂಗೂ ನಾದ್ಕೋಬೇಕು. ಇದು ಒಂದು ಮಹಾರಾಷ್ಟ್ರೀಯನ್ ಡಿಶ್ಶು. ನೀವು ಇದನ್ನ ಆ್ಯಸ್ ಎ ಸ್ಟಾರ್ಟರ್ ಅಂತೂ ತಿನ್ಬೋದು. ನೋಡಿ, ಈ ರೀತಿ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು ಹಿಟ್ಟು. ನೋಡಿ, ಹಿಟ್ಟನ್ನು ಈ ರೀತಿ 2 ರೋಲ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಪ್ಲೇಟ್ನಲ್ಲಿ ಎಳ್ಳು ಹಾಕಿ ಮಾಡಿರೋ ಅಂಥ ರೋಲನ್ನು ಅದ್ರ ಮೇಲೆ ರೋಲ್ ಮಾಡಿ ಚೆನ್ನಾಗಿ ಎಳ್ಳು ಹಚ್ಕೊಳ್ಳಿ. ನೀವು ರೋಲ ಮಾಡಬೇಕಂತ ಏನೂ ಇಲ್ಲ. ನೀವು ಬ್ಯಾಟರನ್ನು ಒಂದು ಸ್ಟೀಲಿನ ಪ್ಲೇಟ್ನಲ್ಲಿ ಸ್ಪ್ರೆಡ್ ಮಾಡಿ ಸ್ಟೀಮ್ ಆದಮೇಲೆ ಅದನ್ನು ಕಟ್ ಮಾಡ್ಕೋಬೋದು ಸ್ಕ್ವೇರ್ ಪೀಸಸ್ನಲ್ಲಿ. ಸಿಲಿಂಡ್ರಿಕಲ್ ಶೇಪ್ ಮಾಡಿದರೆ ನಿಮ್ಮ ಕೊತ್ತಂಬರಿ ವಡೆ ರೌಂಡ್ ಶೇಪ್ನಲ್ಲಿ ಆಗುತ್ತವು. ಇದು ಹೊರಗಿಂದ ಎಳ್ಳು ಹಚ್ಕೋದು ಆಪ್ಷನಲ್. ಬರೀ ಕರೆದಾದ್ಮೇಲೆ ಹೊರಗಿಂದ ಎಳ್ಳು ಕಂಡ್ರೆ ಚೆನ್ನಾಗಿ ಕಾಣುತ್ತೆ. ಇದೇ ಸೇಮ್ ರೀತಿ ನೀವು ಇನ್ನೊಂದು ರೋಲಿಗೂ ಎಳ್ಳು ಹಚ್ಕೊಂಡು ರೆಡಿ ಮಾಡ್ಕೊಳ್ಳಿ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಭಾಳ ಜನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫಾರ್ ಲೇಟೆಸ್ಟ್ ಅಪ್ಡೇಟ್ಸ್. ನೋಡಿ, ನಿಮ್ಮ ರೋಲ್ ರೆಡಿ ಆಗಿದ್ದಾವು. ಈಗ ಒಂದು ಸ್ಟೀಲಿನ ಪ್ಲೇಟ್ ತೊಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಗ್ರೀಸ್ ಮಾಡಿಕೊಳ್ಳಿ. ಗ್ರೀಸ್ ಆದಮೇಲೆ ಅದರಲ್ಲಿ ಮಾಡಿರೋ ಅಂಥ ರೋಲ್ಸನ್ನು ಇಡಿ. ರೋಲ್ಸನ್ನು ಕುದಿಸೋಕ್ಕೆ ನೀವು ಒಂದು ಸ್ಟೀಮರನ್ನು ಪ್ರಿಪೇರ್ ಮಾಡ್ಕೋಬೇಕು. ಸ್ಟೀಮರನ್ನು ಪ್ರಿಪೇರ್ ಮಾಡ್ಕೋಕು ಒಂದು ಬೋಗಣಿನಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಕುದಿಸೋಕ್ಕೆ ಇಡಿ. ನೀವು ಬೌಲ್ ಇಡಬೇಕಂತ ಏನೂ ಇಲ್ಲ. ನಮ್ಮ ಪ್ಲೇಟ್ ಇಲ್ಲಿ ಮುಳುಗಿ ಹೋಗಬಾರ್ದು, ಅದಕ್ಕೆ ನಾವು ಬೌಲ್ ಇಟ್ಟೇವಿ. ನಿಮ್ಮ ಪ್ಲೇಟ್ ಚೆನ್ನಾಗಿ ಕುಂಡಿರ್ತಾ ಇದ್ದರೆ ನೀವು ಬೌಲ್ ಇಡಲಿಲ್ಲ ಅಂದರೂ ನಡೆಯುತ್ತೆ. ಈಗ ಈ ಪ್ಲೇಟು ಆ ಸ್ಟೀಮರ್ನಲ್ಲಿ ಇಟ್ಟು ನೀವು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಿ. ಇದನ್ನು ಒಂದು ಅರೌಂಡ್ 10 to 12 ಮಿನಿಟ್ಸ್ ನೀವು ಸ್ಟೀಮ್ ಆಗೋಕ್ಕೆ ಬಿಡಬೇಕು. ಇಷ್ಟು ಆದರೆ ಸಾಕು, ಅವು ರೋಲ್ಸು ಚೆನ್ನಾಗಿ ಸ್ಟೀಮ್ ಆಗುತ್ತೆ. ಬನ್ನಿ ಈಗ ಲಿಡ್ ಓಪನ್ ಮಾಡಿ ನೋಡೋಣ. ನೋಡಿ, ಎಷ್ಟು ಮಸ್ತಾಗಿ ಸ್ಟೀಮ್ ಆಗಿದೆ. ಈಗ ಈ ಪ್ಲೇಟನ್ನು ತಗೊಂಡು ಅವು ರೋಲ್ಸನ್ನು ಒಂದು ಪ್ಲೇಟ್ನಲ್ಲಿ ಇಟ್ಟು ಈ ರೀತಿ ಕಟ್ ಮಾಡಿ. ನೋಡಿ, ಈ ರೀತಿ ಚೆನ್ನಾಗಿ ಸ್ಟೀಮ್ ಆದರೆ ಚೆನ್ನಾಗಿ ಕಟ್ ಆಗುತ್ತೆ. ನೋಡಿ ಎಷ್ಟು ಮಸ್ತಾಗಿದ್ದಾವು. ಇದನ್ನು ಕೂಲ್ ಡೌನ್ ಆಗೋಕ್ಕೆ ಬಿಡಿ, ಆಮೇಲೆ ಫ್ರೈ ಮಾಡ್ಕೊಳ್ಳಿ. ಈಗ ಇದರದ್ದು ಲಾಸ್ಟ್ ಸ್ಟೆಪ್, ನೀವು ಇದನ್ನು ಕರಿಬೇಕು. ನೀವು ಇದನ್ನು ಶಾಲೋ ಫ್ರೈ ಮಾಡ್ಕೋಬೋದು ಅಥವಾ ಡೀಪ್ ಫ್ರೈನೂ ಮಾಡ್ಕೋಬೋದು. ಶಾಲೋ ಫ್ರೈ ಮಾಡಿರೋನು ಇನಫ್ ಆಗಿರುತ್ತೆ, ಯಾಕಂದರೆ ನಾವು ಆಲ್ರೆಡಿ ಇದನ್ನು ಸ್ಟೀಮ್ ಮಾಡ್ಕೊಂಡೇವಿ. ಆಲ್ರೆಡಿ ಅದು ಬೆಂದಿರುತ್ತೆ. ಕೆಲವೊಬ್ಬರಂತೂ ಬರೀ ಇದನ್ನು ಸ್ಟೀಮ್ ಮಾಡಿಕೊಂಡು ಹಾಗೆ ತಿಂತಾರೆ. ನೀವು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಇದ್ದರೆ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಂಡು ತಿನ್ನಿರಿ, ಇಲ್ಲಾಂದರೆ ಡೀಪ್ ಫ್ರೈನೂ ಮಾಡ್ಕೋಬೋದು. ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಶಾಲೋ ಫ್ರೈ ಮಾಡ್ಕೊಂಬಂದು ಒಂದು ಸೈಡು ಗೋಲ್ಡನ್ ಬ್ರೌನ್ ಆದಮೇಲೆ ನೀವು ಅದನ್ನು ಟರ್ನ್ ಮಾಡಿ ಇನ್ನೊಂದು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ನೀವಿಲ್ಲೇ ನೋಡ್ಬೋದು ಯಾವ ರೀತಿ ಗೋಲ್ಡನ್ ಬ್ರೌನ್ ಆಗಿದೆ. ಇದೇ ರೀತಿ ಇನ್ನೊಂದು ಸೈಡು ಗೋಲ್ಡನ್ ಬ್ರೌನ್ ಆಗಿರಬೇಕು. ಸ್ಲೋಲಿ ಆಗಿ ಎಲ್ಲ ಕೊತ್ತಂಬರಿ ವಡೆನೂ ನೀವು ಈ ರೀತಿ ಚೆನ್ನಾಗಿ ಟರ್ನ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ 2 ಸೈಡು ಗೋಲ್ಡನ್ ಬ್ರೌನ್ ಆಗಿದೆ. ಇಷ್ಟಾದರೆ ಆಯಿತು, ನಿಮ್ಮ ಕೊತ್ತಂಬರಿ ವಡೆ ರೆಡಿ ಆಗಿದೆ. ಈಗ ಇದನ್ನು ಒಂದು ಟಿಶ್ಯೂ ಪೇಪರ್ನಲ್ಲಿ ತಗೊಂಡು ಎಕ್ಸಸ್ ಆಯಿಲನ್ನು ತಗೊಳ್ಳಿ.
ಚೆನ್ನಾಗಿ ಎಣ್ಣೆ ಬಸೋದು ತಗೊಳ್ಳಿ ಮತ್ತು ಇದನ್ನು ಕರಿಯೋ ಮುಂದು ಗ್ಯಾಸ್ ಫ್ಲೇಮ್ ಮೀಡಿಯಮ್ ಟು ಹೈ ಇಟ್ಕೊಳ್ಳಿ. ಯಾಕಂದರೆ ಕೊತ್ತಂಬರಿ ವಡೆ ಜಾಸ್ತಿ ಎಣ್ಣೆ ಹೀರ್ಕೋ ಚಾನ್ಸಸ್ ಇರ್ತಾವೆ. ಇದೇ ರೀತಿ ಎಲ್ಲನೂ ಚೆನ್ನಾಗಿ ಎಣ್ಣೆ ಬಸೋದು ತಗೊಳ್ಳಿ. ನೋಡಿ ನಿಮ್ಮ ಕೊತ್ತಂಬರಿ ವಡೆ ರೆಡಿ ಆಗಿದ್ದಾವೆ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಕಾಣ್ತಾ ಇದ್ದಾವೆ. ಇದನ್ನು ನೀವು ಸಾಸ್ ಜೋಡಿ ಹಚ್ಕೊಂಡು ತಿಂದರೂ ಇನ್ನೂ ರುಚಿಯಾಗಿರುತ್ತೆ. ಈ ಮಹಾರಾಷ್ಟ್ರನ್ ಡಿಶ್ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.